ನೋಡಿ, ಭಾರತೀಯ ನಾವಿಕ ಸಾವನ್ನಪ್ಪಿರೋದು ನಿಜಕ್ಕೂ ದುರಂತ. ಭಾರಿ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಯಾವಾಗ ಆರಂಭ ಆಯಿತೋ ದೇಶದಲ್ಲಿ ಬಹಳಷ್ಟು ದೇಶಗಳಲ್ಲಿ ನೆಮ್ಮದಿಯೇ ಇಲ್ಲದಂತಾಗ್ಬಿಟ್ಟಿದೆ. ಈಗ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತು, ಭಾರತ ಖಂಡಿಸ್ತು. ನೋಡಿ, ಒಮಾನ್ನ ಜಲಗಡಿಯಲ್ಲಿ ಸಾಗ್ತಾ ಇದ್ದಂಥ UAEಗೆ ಸೇರಿದಂತಹ 2 ತೈಲ ಹಡಗುಗಳ ಮೇಲೆ ಇರಾನ್ ಮಂಗಳವಾರ ದಾಳಿಯನ್ನು ನಡೆಸಿದ್ದು, ಇವುಗಳಲ್ಲಿ ಒಂದು ಹಡಗಿನಲ್ಲಿದ್ದ ಒಬ್ಬ ಭಾರತೀಯ ಸಿಬ್ಬಂದಿ ಮೃತಪಟ್ಟಿದ್ದಾರೆ. ನಿಜಕ್ಕೂ ಬೇಸರ ಆಗುತ್ತೆ ಇಂತಹ ಸುದ್ದಿಗಳನ್ನು ಕೇಳಿದಾಗ. 10 ಭಾರತೀಯರಿಗೆ ಗಾಯಗಳಾಗಿವೆ, 2 ಸ್ಥಿತಿ ಗಂಭೀರವಾಗಿದೆ. ಭಾರತವು ಇರಾನ್ ದಾಳಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿರುವ ಇರಾನ್ನ ಉಪರಾಯಭಾರಿಯನ್ನು ಕರೆಸಿ ಈ ಸಂಬಂಧ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸಿದೆ. ಮಾತುಕತೆ ಮೂಲಕ ಸಂಘರ್ಷವನ್ನು ಅಂತ್ಯಗೊಳಿಸುವಂತೆಯೂ ಕೂಡ ಕರೆಯನ್ನು ಕೊಟ್ಟಿದೆ. ನೋಡಿ, ವಾಣಿಜ್ಯ ಹಡಗುಗಳು ಮತ್ತು ದೇಶಗಳ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸುವುದನ್ನು ನಿಲ್ಲಿಸಬೇಕು. ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಮುಕ್ತ ಸಂಚಾರಕ್ಕೆ ಯಾವುದೇ ತಡೆ ಇರಬಾರದು. ಅಂತಾರಾಷ್ಟ್ರೀಯ ಕಾನೂನುಗಳ ಅನ್ವಯ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಭಾರತವು ಇರಾನ್ಗೆ ತಿಳಿಸಿ ಹೇಳಿದೆ. ಇನ್ನು UAE ಮತ್ತು ನಾವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ 2 ದೇಶಗಳ ಸಂಬಂಧಪಟ್ಟ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ದಾಳಿಗಳಿಂದ ಪರಿಣಾಮವನ್ನು ಎದುರಿಸ್ತಾ ಇರುವ ಭಾರತೀಯ ನಾವಿಕರ ಅನುಕೂಲಕ್ಕಾಗಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಖುದ್ದು ಹೇಳಿದೆ. ನೋಡಿ, ಫೆಬ್ರವರಿ 28ರಿಂದ ಆರಂಭವಾದಂಥ ಯುದ್ಧದಲ್ಲಿ ಇಲ್ಲಿಯವರೆಗೆ ಮೃತಪಟ್ಟಂತಹ ಭಾರತೀಯ ಸಂಖ್ಯೆ ನಿಜಕ್ಕೂ ಜನರನ್ನು ಬೆಚ್ಚಿ ಬೀಳಿಸುವಂತಿದೆ. 14 ಜನ. ಆದರೆ ಇವುಗಳಲ್ಲಿ ದಾಳಿಗೆ ಒಳಗಾದಂಥ ಹಡಗುಗಳು ಯಾವ್ಯಾವುದಪ್ಪ ಅಂತ ನೋಡೋದಾದರೆ NT ಆಲ್ ಬಹಿಯಾ, NT ಮೊಂಬಾಸಾ, 12 ಭಾರತೀಯ ಸಿಬ್ಬಂದಿ ಸಂಖ್ಯೆ, ಜೊತೆಗೆ ಅಲ್ಲೂ ಕೂಡ ಮೃತಪಟ್ಟವರು ಒಬ್ಬರು, ಗಾಯಗೊಂಡವರೊಬ್ಬರು. ಇನ್ನು ಭಾರತೀಯ ಸಿಬ್ಬಂದಿ ಸಂಖ್ಯೆ 18 ಎಲ್ಲಿ ಅಂತ ಹೇಳಿದ್ರೆ NT ಮೊಂಬಾನಾ ಅನ್ನೋದರಲ್ಲಿ 9 ಜನ ಗಾಯಗೊಂಡಿದ್ರೆ 2 ಸ್ಥಿತಿ ಗಂಭೀರವಾಗಿತ್ತು. ಇನ್ನು 2 ಹಡಗುಗಳಲ್ಲಿದ್ದ ಭಾರತೀಯರ ಒಟ್ಟು ಸಂಖ್ಯೆ 30 ಆಗಿತ್ತು. ಇಲ್ಲಿ ಬಹಳಷ್ಟು ಬಾರಿ ಇದೇ ಕೆಲಸಗಳಾಗ್ತಾ ಬರ್ತಾ ಇರೋದು. ಏನೇ ಎಚ್ಚರಿಕೆಯ ಕ್ರಮವನ್ನು ವಹಿಸ್ಕೊಂಡ್ರೂ ಕೂಡ ಈ ದುರಂತಗಳು ಸಂಭವಿಸ್ತಾನೇ ಇದೆ. ನೋಡಿ, ಭಾರತೀಯ ಧ್ವಜ ಇರುವಂಥ 7 ಹಡಗುಗಳಿದೆ. ಎಲ್ಲಿ? ಪರ್ಷಿಯನ್ ಕೊಲ್ಲಿಯಲ್ಲಿ. ಸದ್ಯ ಭಾರತೀಯ ಧ್ವಜ ಇರುವ 7 ಹಡಗುಗಳು ಇವೆ ಅಂತ ಅಧಿಕಾರಿಯೊಬ್ಬರು PTI ಸುದ್ದಿ ಸಂಸ್ಥೆಗೆ ಈಗಾಗಲೇ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಆರಂಭವಾಗಿರುವ ಯುದ್ಧ ಕೊನೆಗೊಳ್ಳುವವರೆಗೂ ಇವು ಹೊರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಈಗಾಗಲೇ ನಾವು ಕಳೆದ ಬಾರಿ ನೋಡಿದ್ವಿ, ಹೊರ್ಮುಜ್ ಜಲಸಂಧಿಯನ್ನು ದಾಟದೆ ಹಲವಾರು ಹಡಗುಗಳು ಅಲ್ಲೇ ಸ್ಟಕ್ ಆದಷ್ಟು ಇಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ತೀವ್ರಗತಿಯಲ್ಲಿ ತೊಂದರೆಗಳು ಉಂಟಾಗತ್ತೆ. ಅದು ಗ್ಯಾಸ್ ಸಿಲಿಂಡರ್ ವಿಚಾರಗಳಾಗಿರ್ಬೋದು, ಆರ್ಥಿಕ ಹೊಡೆತಗಳು ಬೀಳೋದ್ರಿಂದ ಆಗಿರ್ಬೋದು. ಎಷ್ಟೋ ಜನ ಮನೆಯಲ್ಲಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಎದುರಾದರೂ ಅಚ್ಚರಿ ಇಲ್ಲ. ನಾವೇನೆಲ್ಲ ಎಡವಟ್ಟುಗಳಾಯಿತು, ಏನೆಲ್ಲ ತೊಂದರೆಗಳನ್ನು ಅನುಭವಿಸಿದ್ರು ಜನ ನೋಡಿದ್ವಿ. ಮತ್ತು ಹಂಗಾಗಬಹುದೇನೋ ಅನ್ನುವಷ್ಟರ ಮಟ್ಟಿಗೆ ಜನ ಭಯಭೀತರಾಗ್ತಾ ಇದ್ದಾರೆ. ಇಲ್ಲಿ 2 ಕಂಟೈನರ್ ಹಡಗುಗಳಿದೆ, 5 ಸರಕು ಸಾಗಣೆ ಹಡಗುಗಳಿದೆ. 7 ಹಡಗುಗಳಲ್ಲಿರುವ ಭಾರತೀಯರ ನಾವಿಕರ ಸಂಖ್ಯೆ ನೋಡೋದಾದರೆ 148. ನೋಡಿ, ಜಲಸಂಧಿಯನ್ನು ದಾಟೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಲಸಂಧಿಯನ್ನು ದಾಟುವ ಯೋಚನೆಯನ್ನು ಈ ಹಡಗುಗಳು ಮಾಡ್ತಾ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಿ ಏನು ಬೇಕಾದರೂ ಎಡವಟ್ಟುಗಳಾಗ್ಬೋದು. ನೀವು ನೋಡಿರ್ತೀರಾ, ಒಮಾನ್ ಜಲಗಡಿ UAEನಲ್ಲಿ ಎಷ್ಟು ಸಣ್ಣ ಒಂದು ಜಾಗ ಕೊಟ್ಟಿದ್ದಾರೆ. ಆ ಜಾಗದಲ್ಲೇ ಬರಬೇಕೆಲ್ಲ ಹಡಗುಗಳು. ಆದರೆ ಅಲ್ಲಿ ಸಂಚಾರಕ್ಕೆ ಈಗ ಅನುವು ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ಬಹಳಷ್ಟು ಮುಂದೆ ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ತಲುಪಬಹುದು ಎನ್ನುವಂಥ ಒಂದು ಅಂದಾಜಿದೆ.